ಅಲ್ಲಿ ಆಗ ಆಕಾಶವಾಣಿಯಲ್ಲಿ ಕಾರ್ಮಿಕರಿಗಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ವು. ಇದ್ರ ಆಚೆಗೆ ನಾವೇನೋ ತಿಳ್ಕೊಬೇಕಾದಂಥ ಸಂಗತಿಗಳಿದ್ದಾವೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ತು. ಇವತ್ತಿನ ಪ್ರಸಿದ್ಧ ಅಭಿನೇತ್ರಿ, ನಮ್ಮ ಮಾಜಿ ಸಂಸ್ಕೃತಿ ಸಚಿವರಾದ ಶ್ರೀಮತಿ ಉಮಾಶ್ರೀ ಅವರು ಅಭಿನಯಿಸಿದರು. ಅವರೊಂದಿಗೆ ಅಭಿನಯಿಸುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಒಂದು ರೀತಿ ಅವರನ್ನು ನಾನು ನನ್ನ ಗುರುಗಳಾಗಿ, ಕಲಾಗುರುಗಳಾಗಿ ಸ್ವೀಕಾರ ಮಾಡಿಕೊಂಡೆ ಮನಸ್ಸಿನಲ್ಲೇ. ಅಲ್ಲಿಂದ ನಾನು ಸಕ್ರಿಯವಾಗಿ ಕನ್ನಡದ ರಂಗಭೂಮಿ, ಹವ್ಯಾಸಿ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದೆ. ಆ ನಾಟಕ ಸ್ಪರ್ಧೆಯಲ್ಲಿ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಭಾಳ ದೊಡ್ಡ ದೊಡ್ಡ ನಟರುಗಳೆಲ್ಲ ಬಂದು ಭಾಗವಹಿಸಿದ್ರು. ಒಳ್ಳೆಯ ನಿರೂಪಕ ಅಂತ ಹೇಳಿ ಒಂದಷ್ಟು ಯಾರಾದರೂ ಗಮನಿಸಿದ್ರೆ ಅದಕ್ಕೆ ಹಲವಾರು ಜನರ ಕೊಡುಗೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಕರಿಕಂಠ ನರಸಿ ಗಿರಿ ಜಂಪಾರ್ವತ ದೇವಿ ಕಲಸೆ ಕಲ್ಯಾಣದ ಮತಿನೂರ ಕಲ್ಯಾಣವೇ ಸೀತೆ ಕಲ್ಯಾಣವೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಈಗ ಏನಾಗಿದೆ ಅಂದ್ರೆ, ಕಲಾವಿದರಿಗೆ, ಯಾವುದೇ ಕಲಾವಿದರನ್ನ ನೋಡೋದಕ್ಕೆ, ವಿಶೇಷವಾಗಿ ಜನಪದ ಕಲಾವಿದರಿಗೆ ಸುಳ್ಳು ತಟಪಟ ಈ ತರದ್ದು ವ್ಯಾವಹಾರಿಕ ಜ್ಞಾನ ಕಡಿಮೆ. ಅವರಿಗೆ ಕಲೆಗೆ ತಮ್ಮನ್ನೇ ಅರ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಒಂದು ಆರಾಧನೆ ಅಂತನೋ, ಅದಕ್ಕೆ ಅವರ ಒಂದು ತಲೆಮಾರಿನಿಂದ ತಲೆಮಾರಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಹೊಣೆಗಾರಿಕೆನೋ ಅಂಥೇಳಿ ಅದನ್ನು ಅವರು ಭಾವಿಸ್ಕೊಂಡಿರ್ತಾರೆ. ಆ ಕಾರಣದಿಂದ ಅವ್ರಿಗೆ ಈ ನಾಗರಿಕ ಜಗತ್ತಿನಲ್ಲಿ ನಡೆಯುವಂತಹ ಈ ಲಾಬಿಗಳು, ಗುಂಪುಗಾರಿಕೆ, ಈ ನಕಲಿ ಅವರಿಂದ ಹಾವಳಿಗಳನ್ನೆಲ್ಲ ದಾಳಿನ ತಪ್ಪಿಸ್ಕೊಳ್ಳೋದು, ಇವೆಲ್ಲ ಚಾಲ್ಗಳು ಅಂತಾರೆ ಹಳ್ಳಿ ಜನಪದ ಭಾಷೆಯಲ್ಲಿ ಹೇಳೋದಾದ್ರೆ. ಆ ಚಾಲ್ಗಳೆಲ್ಲ ಅವ್ರಿಗೆ ಗೊತ್ತಿಲ್ಲ. ಅವರು ಮುಗ್ಧ ಜನ. ಹಾಗಾಗಿ ಅವರನ್ನು, ಅವರ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡು ಶೋಷಣೆ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ಸರ್ಕಾರಗಳು ವಯಸ್ಸಾಗಿರೋವಂಥ ಕಲಾವಿದರಿಗೆ ಮಾಶಾಸನ ಕೊಡ್ತಾರೆ. ಅದು ಯಾವುದಕ್ಕೂ ಸಾಕಾಗಲ್ಲ, ಉಪ್ಪಿಗೂ ಗಂಜಿಗೂ ಸಾಕಾಗಲ್ಲ. ನಮ್ಮ ಆಳುವ ಸರ್ಕಾರಗಳು ಒಂದು ಮಾತೃ ಹೃದಯವನ್ನು ಇಟ್ಕೋಬೇಕು, ತಾಯಿ ಹೃದಯವನ್ನು ಇಟ್ಕೋಬೇಕು. ಒಬ್ಬ ತಾಯಿ ಬಡತನದಲ್ಲಿದ್ದರೆ 4 ಜನ ಮಕ್ಕಳಿದ್ರೆ 4 ಜನಕ್ಕೂ ಅವಳು 4 ತುತ್ತು, 1 ಲೋಟ ಗಜ್ಜಿ ಕಾಯಿಸಿದ್ರು 4 ಜನಕ್ಕೂ ಹಂಚಿ ಮಕ್ಕಳಿಗೆ ಹೊಟ್ಟೆ ತಣಿಸೋವಂಥ ಪ್ರಯತ್ನ ಮಾಡ್ಕೊಂಡು ನಮ್ಮ ಆಳುವ ಸರ್ಕಾರ ಆ ಮಾತೃ ಹೃದಯನ ಇಟ್ಕೊಂಡು ಕಲಾವಿದರಿಗೆ ಜೀವನಕ್ಕೆ ಭದ್ರತೆ. ಈಗೇನು ಬೇರೆ ಕಡೆ ನಾನು ಆಗಲೇ ಹೇಳ್ದಂಗೆ ಸರ್ಕಾರಿ ನೌಕರರಿಗೆ ಏನೋ ಗ್ರ್ಯಾಚುಯಿಟಿ ಸೌಲಭ್ಯಗಳಿದ್ದಾವೆ, ಭವಿಷ್ಯ ನಿಧಿ ಇದೆ, ಪಿಂಚಣಿ ಇದೆ, ಅಪಘಾತ ಆದರೆ ವಿಮೆ ಕೊಡ್ತಾರೆ, ಇವೆಲ್ಲ ಅನಾರೋಗ್ಯ ಆದರೆ ವೈದ್ಯಕೀಯ ವೆಚ್ಚ ಮರುಪಾವತಿ ಮಾಡ್ತಾರೆ. ಈ ನಾಡಿಗೋಸ್ಕರ, ಈ ಕಲೆಗೋಸ್ಕರ ಜೀವನ ಪರ್ಯಂತ 30 ವರ್ಷ 40 ವರ್ಷ ಕಾಡು ಮೇಡು ಬಿಸಿಲು ಮಳೆ ಗಾಳಿ ಎಂದನೇ ದುಡಿದು ತೇಯ್ತಾ ಇರುವಂಥ ಜನಪದ ಕಲಾವಿದರಿಗೆ ಒಂದು ಭದ್ರತೆ ಇರಪ್ಪ, ನಾನು ಕೆಳಗೆ ಬಿದ್ದರೆ ನನ್ನ ಆತ್ಕೊಳ್ಳೋಕ್ಕೆ ಯಾರು ಒಬ್ರು ಇದ್ದಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸನ ನಮ್ಮ ಸರ್ಕಾರಗಳು, ಇಲಾಖೆಗಳು ಮಾಡಬೇಕು. ಒಬ್ಬ ಕಲಾವಿದನ ಉಳಿಸೋದು ಕೂಡ ಸಂಸ್ಕೃತಿ ಇಲಾಖೆಯ ಕರ್ತವ್ಯ. ಬರೀ ಮಾಶಾಸನ ಕೊಟ್ಟು ಕೈ ತೊಳ್ಕೊಂಡ್ರೆ ಆಗೋದಿಲ್ಲ. ಈಗ ಯಾರೋ ಪ್ರಸಿದ್ಧ ಕಲಾವಿದರು, ತುಂಬ ದೊಡ್ಡ ಹೆಸರು ಮಾಡಿದ, ನೀವು ಹೇಳ್ದಂಗೆ ಅನುಕೂಲವಾಗಿದ್ದು ಜೀವನದಲ್ಲಿ ಭಾಳ ಇದ್ದವ್ರನ್ನ, ಅವರ ಆಸ್ಪತ್ರೆ ವೆಚ್ಚನೆಲ್ಲ ಸರ್ಕಾರನೇ ಭರಿಸುತ್ತೆ. ತುಂಬ ಪ್ರಸಿದ್ಧರಾದವ್ರನ್ನ, ಹೆಸರು ಕೀರ್ತಿ ಪ್ರಶಸ್ತಿ ಲಕ್ಷಗಟ್ಟಲೆ ಮೌಲ್ಯಗಳೆಲ್ಲ ತೊಗೊಂಡಿರ್ತಾರೆ ಅವರು. ಅವ್ರನ್ನ ಯಾರನ್ನೋ ಕೆಲವ್ರನ್ನ ಸಂತೃಪ್ತಿ ಪಡಿಸೋಕೋ ಮಾಡೋದಕ್ಕೋ, ಆರ್ಥಿಕವಾಗಿ ಸದೃಢವಾಗಿದ್ರು ಕೂಡ ಸರ್ಕಾರ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸ್ತದೆ ಅಂತ ಕೊಡ್ತಾರೆ. ಆದರೆ ಏನೂ ಇಲ್ಲದೆ ಇರೋವಂಥ ಕಲಾವಿದರು ಕಣ್ಣೆತ್ತಿ ನೋಡಲ್ವಲ್ಲ ಸ್ವಾಮಿ. ಹಾಗಾಗಿ ಒಂದಷ್ಟು ನಿಧಿನ ಇಟ್ಟು ನಿಜವಾಗಲೂ ಮಾರಣಾಂತಿಕ ಕಾಯಿಲೆಗಳು ಆಸ್ಪತ್ರೆಗೂ ಆಗದೆ ಇರುವಂಥ ಕಲಾವಿದರಿಗೆ, ಬರೀ ಜನಪದದಲ್ಲಿ ಅಲ್ಲ, ಇವತ್ತು ನಮ್ಮ ರಾಜ್ಯದ ಮಟ್ಟಿಗೆ ಮಾತಾಡೋದಾದ್ರೆ ಇಡೀ ಎಲ್ಲ ಇಲಾಖೆಗಳು ಎಲ್ಲ ಮಧ್ಯವರ್ತಿಗಳ ಮುಖಾಂತರನೇ ನಡೀತಾ ಇದ್ದಾವೆ. ಆಮೇಲೆ ಹೊರಗುತ್ತಿಗೆ, ನಕಲಿ ಸಂಸ್ಥೆಗಳು ಒಂದೇ ಕಾರ್ಯಕ್ರಮ ಮಾಡಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಈಗಿನ ತಂತ್ರಜ್ಞಾನದಲ್ಲಿ ಹಾಕಿ ಅನುದಾನಗಳನ್ನು ತಗೊಳ್ಳುವಂಥದ್ದು. ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತೇಳಿ ಅದು ನೈಜತೆಯನ್ನು ಪರಿಶೀಲನೆ ಮಾಡದೆ ಕೆಲವ್ರನ್ನ ಓಲೈಸ್ಕೊಂಡು ಅವ್ರಿಗೆ ಅನುದಾನಗಳನ್ನ ಕೊಡುವಂಥದ್ದು. ನಿಜವಾದಂಥ ಅಗತ್ಯ ಇರುವಂಥವ್ರಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ದಕ್ಕದೇ ಇರುವಂಥದ್ದು ಭಾಳ ಹೆಚ್ಚು ನಡೀತಾ ಇದೆ. ಅಲ್ಲೊಂದಿಲ್ಲೊಂದು ಅಪವಾದ ಇರ್ಬೋದು, ಪ್ರಾಮಾಣಿಕರಿಗೆ ಸಿಗ್ತಿರ್ಬೋದು, ಆತ ಸಂಖ್ಯೆ ಭಾಳ ಕಡಿಮೆ. ಈಗ ನೋಡಿ, ನಾನು ಹೇಳ್ತೀನಿ ನಿಮಗೆ, ಈಗ ಉತ್ಸವಗಳು ನಡೀತವೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಹೊರ ರಾಜ್ಯದ ಕಲಾವಿದರನ್ನ ಕರೆಸ್ತಾರೆ. ಕರೆಸಬಾರದು ಅಂತ ಹೇಳಲ್ಲ, ಸಂಸ್ಕೃತಿ ವಿನಿಮಯ ಆಗಬೇಕು, ಪರಿಚಯ ಆಗಬೇಕು. ನಮ್ಮ ರಾಜ್ಯದ ಕಲಾವಿದರಿಗೆ 3 ಕಾಸಿನ ಮಜ್ಜಿಗೆ ಸಂಭಾವನೆ ಕೊಡ್ತಾರೆ, ಅವ್ರಿಗೆ ಲಕ್ಷಗಳ ಗಟ್ಟಲೆ ಸಂಭಾವನೆಯನ್ನು ಕೊಡ್ತಾರೆ. ಇದನ್ನು ಕಿಟ್ಟೆಗೆ ಕೇಳೋ ಕೆಲಸ ಯಾರ್ದು ಸರ್?
ಗಟ್ಟಿಯಾಗಿ ಮಾಡಬೇಕಾಗಿರೋ ಕೆಲಸ ಯಾರು ಮಾಡಬೇಕು? ಆ ಇಲಾಖೆ ಯಾರು ಹೊಣೆಗಾರಿಕೆ ಹೊತ್ಕೊಂಡಿರ್ತಾರೆ. ಕಲಾವಿದರಲ್ಲಿ ತಾರತಮ್ಯ ಮಾಡಬಾರ್ದು. ಎ ಗ್ರೇಡ್ ಕಲಾವಿದ, ಬಿ ಗ್ರೇಡ್ ಕಲಾವಿದ, ಡಿ ಗ್ರೇಡ್ ಕಲಾವಿದ ಮಾಡಿ ಗ್ರೇಡ್ಲೆಸ್ ಕಲಾವಿದರು, ಗ್ರೇಡೇ ಇಲ್ಲದೇ ಇರೋರು, ಕಲೆ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ ಇಲ್ಲದೇ ಇರೋರೇ ಸಾಕಷ್ಟು ಅನುದಾನಗಳನ್ನ ಕಬಳಿಸ್ತಾ ಇದ್ದಾರೆ. ಗೊತ್ತಿದೆ ಇವೆಲ್ಲ. ಇದು ಸಾಂಘಿಕ ಹೋರಾಟ ಆಗಬೇಕು. ಅಥವಾ ಹೋರಾಟ ಅಂತ ಹೇಳಿದ್ರೆ ಈಗ ಒಂದು ಸಾಂಸ್ಕೃತಿಕ ನೀತಿ ಅಂತ ಮಾಡಿದ್ರು ಸರ್ಕಾರ. ಆ ಸರ್ಕಾರ ಅದನ್ನೇ ಜಾರಿ ತರಲಿಲ್ವೇ? ಯಾವ ಸರ್ಕಾರ ಒಂದು ಸಾಂಸ್ಕೃತಿಕ ನೀತಿ ಮಾಡಬೇಕು ಅಂತ ಒಂದು ಸಮಿತಿ ಮಾಡಿತ್ತು. ಆ ಸಮಿತಿ ವರದಿ ಕೊಟ್ಟರು, ಕಲಾವಿದರಿಗೆ ಅನ್ಯಾಯ ಆಗದೆ ಇರೋ ಥರ ಅಥವಾ ಎಲ್ಲರಿಗೂ ಏನು ಅವಕಾಶ ವರದಿನ ಅಂಗೀಕರಿಸ್ಬೇಕಲ್ಲ ಸರ್ಕಾರ, ಅದನ್ನು ಜಾರಿಗೆ ತರಬೇಕಲ್ಲ. ಸಾಂಸ್ಕೃತಿಕ ನೀತಿನ ಒಂದು ಮಾಡಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವ್ರ ನೇತೃತ್ವದಲ್ಲಿ. ಅವರು ಆ ವರದಿ ಕೊಟ್ಟು ಭಾಳ ವರ್ಷಗಳಾಯಿತು. ಅದರಲ್ಲಿರುವಂಥ ಯಾವ ಅಂಶನೂ ಜಾರಿಗೆ ತಂದಿಲ್ವೇ? ಏನು ಪ್ರಯೋಜನ? ಕಲಾವಿದರು ಈಗೇನೆ ಮಣ್ಣಲ್ಲಿ ಮಣ್ಣಾಗಿ ಗಾಳಿಯಲ್ಲಿ ಧೂಳಾಗಿ ಹೋಗ್ಬಿಡ್ಬೇಕಾ ಜನಪದ ಕಲಾವಿದರು? ಅಲ್ಲ, ವಿಶೇಷವಾಗಿ ಜನಪದ ಕಲಾವಿದರು ಭಾಳ ಕಷ್ಟದ ಪರಿಸ್ಥಿತಿಗಳಿದ್ದಾರೆ. ಆಮೇಲೆ ಕಲಾವಿದ ವ್ಯಕ್ತಿಯಾಗಿ ನೋಡಬಾರ್ದು ನಾವು, ಅವನನ್ನು ಒಂದು ಸಂಪತ್ತಾಗಿ ನೋಡಬೇಕು. ಅವನು ತಲೆಮಾರು ಹೋಯ್ತು ಅಂದರೆ ಅದು ಒಂದು ಸಂಸ್ಕೃತಿಯ ದೊಡ್ಡ ಒಂದು ಇದು ನಷ್ಟ ಆಯಿತು ಅಂತ, ಸಂಪನ್ಮೂಲನೇ ನಷ್ಟ ಆಯಿತು ಅಂತ ಪರ್ಯಾಯ ಸಿಗೋದಿಲ್ಲ ಸ್ವಾಮಿ ನಿಮಗೆ. ಅದೇ ಸ್ವಾಮಿ, ಜನಪ್ರಿಯತೆ ಇರೋವಂಥ ಕಲಾವಿದರಿಗೆ ದೊಡ್ಡ ಪ್ರಚಾರಗಳು, ಪತ್ರಿಕೆಗಳು ಆ ಕಡೆ ತಿರುಗಿ ನೋಡಲ್ಲ. ಜನಪದ ಕಲಾವಿದರು ಸುಖದ ಸುಪ್ಪತ್ತಿಗೆ ಕೇಳಲ್ಲ. ಜನಪದ ಕಲಾವಿದರು ಸುಖದ ಸುಪ್ಪತ್ತಿಗೆ ಕೇಳಲ್ಲ, ಮೃಷ್ಟಾನ್ನ ಕೇಳಲ್ಲ. ಅವ್ರು ಕೇಳೋದು ಕನಿಷ್ಠ ಅಗತ್ಯತೆಗಳನ್ನ ಕೇಳ್ತಾರೆ. ಅದನ್ನು ಪೂರೈಸೋಕ್ಕಾಗಿಲ್ಲ ಅಂದರೆ ನಾವು ನಮ್ಮದು ಭಾಳ ದೊಡ್ಡ ಹೆಮ್ಮೆಯ ಸಂಸ್ಕೃತಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಗೆ ಪಾಟ್ಲು. ಬದಲಾವಣೆ ಇದನ್ನೆಲ್ಲ ಅಂಶ ನೋಡಿ. ಕೆಲವು ಜನ ಇದ್ರು ಅಂಥವ್ರು ಈ ಸಂಸ್ಕೃತಿ ಇಲಾಖೆ ಭಾಳ ಜನಕ್ಕೆ ಬೇಡವಲ್ಲ ಸರ್. ಮಂತ್ರಿ ಖಾತೆನೇ ಬೇಡ ಅನ್ನೋರೇ ಜಾಸ್ತಿ. ಏನು ಹೇಳಿ, ಅದು ಲಾಭದಾಯಕವಾದಂಥ ಖಾತೆ ಅಲ್ಲ ಅನ್ನುವಂಥ ಒಂದು ಹಣೆಪಟ್ಟಿ ಹಚ್ಚಿಬಿಟ್ಟಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಅದನ್ನು ಬಲವಂತವಾಗಿ ಯಾರಿಗೂ ಕಟ್ಟೋ ಇಲಾಖೆ. ಇವತ್ತಿನವರೆಗೂ ನೀವು ನೋಡಿ, MP ಪ್ರಕಾಶ್ ಅಂತವರು ಸಂಸ್ಕೃತಿ ಇಲಾಖೆನ ತೆರೆದಿದ್ದು ಹನುಮಂತಯ್ಯನವರು ಅಂತ ತಾವೇ ತಿಳಿಸಿದ್ದೀರಿ ಹಿಂದಿನ ಜಂಗಲ್ ಹನುಮಂತಯ್ಯನವರು. ಅದಕ್ಕೆ ಹೇಳಿದ್ರಿ, ಯಾವ ಮೂಲ ಉದ್ದೇಶಗಳನ್ನ ಇಟ್ಕೊಂಡು ಸಂಸ್ಕೃತಿ ಇಲಾಖೆ ಆರಂಭವಾಯಿತು ಅಂತ ಮತ್ತೊಮ್ಮೆ ತಿಳಿಸ್ಬೋದಾ ಪ್ಲೀಸ್? ಸರ್, ಅವರು ಕನ್ನಡದ ಸಾಹಿತ್ಯ, ಗಮಕ, ಹರಿಕತೆ, ಭಜನೆ, ಕನ್ನಡ ನಾಡಿನ ಜನಪದ ಏನಿದೆ, ಈ ಕನ್ನಡ ನೆಲದ ಸಂಸ್ಕೃತಿ, ಕಲಾ ಪ್ರಕಾರಗಳು, ಸಾಹಿತ್ಯದ ಪ್ರಕಾರಗಳು, ಇವು ಉಳಿದು ಬೆಳೆದು ನಮ್ಮ ನಾಡು ಸಂಪತ್ಭರಿತ ಆಗಬೇಕು. ಮೂಲೆ ಮುಡುಕಿನಲ್ಲಿರುವಂಥ ಕಲಾವಿದರಿಗೆ ಅವಕಾಶ ಸಿಗಬೇಕು. ಅವರು ಗಮಕ ಕಲೆ ಇದೆಯಲ್ಲ, ಹಳ್ಳಿಲಿ ಅವಿದ್ಯಾವಂತರು, ಈಗ ಅಕ್ಷರ ಬರೆದಿರೋರು ಕುಮಾರವ್ಯಾಸ ಭಾರತವನ್ನು ಗಮಕ ಆಡೋದನ್ನು ಇವತ್ತು ನೀವು ಕೇಳ್ಬೋದು, ವ್ಯಾಖ್ಯಾನ ಮಾಡ್ತಾರೆ. ಇಡೀ ಹಳ್ಳಿಯನ್ನವರು ಕೂತು ದೇವಾಲಯದಲ್ಲೋ ಶಾಲಾ ಆವರಣದಲ್ಲೋ ಕೇಳ್ತಾಯಿದ್ರು. ಅವತ್ತಿನ ಕಾಲಕ್ಕೆ ಅವರು ಒಂದು ಜಾವಾ ಮೋಟ್ರ್ ಸೈಕಲ್ನ ಕೊಡಿಸಿ ಗಮಕಿಗಳಿಗೆ ಊರೂರು ಕಳಿಸ್ತಾ ಇದ್ರಂತೆ. ಭಜನಾ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಿದ್ರಂತೆ. ಕುಮಾರವ್ಯಾಸ ಭಾರತನ ಎರಡು ರೂಪಾಯಿಗೆ ಸಾಮಾನ್ಯರಿಗೆ ಸಿಕ್ಕಬೇಕು, ಓದಬೇಕು ಮಹಾಭಾರತ. ನಮ್ಮ ಜನ ಸಂಸ್ಕೃತಿ ಸಂಪನ್ನರಾಗಬೇಕು. ಕನ್ನಡ ನಾಡು ಸಂಸ್ಕೃತಿ ಇದು, ಇಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ತವರೂರು. ಇದು ಸಂಪತ್ತು ಅಂದರೆ ಬರೀ ಖಜಾನೆ ಬಡ್ಜೆಟ್ಟು ಅದಲ್ಲ ಸ್ವಾಮಿ. ನಮ್ಮ ನಾಡಿನಲ್ಲಿ ಜನ ವಾಸ ಮಾಡ್ತಾರಲ್ಲ, ಅವರಲ್ಲಿರುವಂಥ ಹಾಡು, ಹಸೆ, ಗಾದೆ, ಒಗಟು, ನೃತ್ಯ, ಯಕ್ಷಗಾನ, ಕೋಲಾಟ ಎಲ್ಲವೂ ಕೂಡ ಈ ಸಾಂಸ್ಕೃತಿಕ ಸಂಪತ್ತಿನಲ್ಲಿ ಸೇರ್ತದೆ. ಹಾಗಾಗಿ ಆ ಸಾಂಸ್ಕೃತಿಕ ಸಂಪತ್ತು ಉಳಿದ್ರೆ ಮನುಷ್ಯತ್ವ ಉಳಿತದೆ. ಇಲ್ಲಾಂದ್ರೆ ಮನುಷ್ಯನಿಗೂ ಮೃಗಕ್ಕೆ ಏನು ವ್ಯತ್ಯಾಸ? ಕುವೆಂಪು ಹೇಳ್ತಾರೆ, ಮನುಷ್ಯನನ್ನ ಮೃಗತ್ವದಿಂದ ದೈವತ್ವಕ್ಕೆ ಎತ್ತುವ ಸಾಧನ ವಿದ್ಯೆ, ಕಲೆ, ಸಂಸ್ಕೃತಿ. ಮೂಲತಃ ಮನುಷ್ಯ ಮೃಗೀಯ ಆಲೋಚನೆಗಳೇ ನಮ್ಮ ಮನುಷ್ಯನಲ್ಲಿ ಇರ್ತವೆ. ಬೇರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ ನಮ್ಗೆ ಆಲೋಚನೆ ಮಾಡುವಂಥ ಸಾಮರ್ಥ್ಯ ಇದ್ದೆ. ಯೋಚನೆ ಮಾಡ್ತಾನೆ ಮನುಷ್ಯ. ಆದರೆ ಪ್ರಾಣಿಗಳಿಗೆ ವಿಧಾವ ಅದಿಲ್ಲ. ಮನುಷ್ಯ ಮೃಗೀಯ ಸ್ವಭಾವ. ನಮ್ಮ ಸುತ್ತ ನಡೀತಿರುವಂಥ ವಿದ್ಯಮಾನಗಳನ್ನ ನೋಡಿದ್ರೆ ಮನುಷ್ಯ ಮನುಷ್ಯನಾಗಿರ್ತಾನೆ, ಮೃಗೀಯ ವರ್ತನೆಗಳು ಆಗಿರ್ತವೆ ಅಂತ ನಾವು ನೋಡ್ತಾ ಇದ್ದೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಜನಪದಕ್ಕೆ ಹೆಚ್ಚು ತೆರ್ಕೊಳ್ತಾ ಇದ್ದೀರಿ ಅಂತ ನಮಗಾದ್ರೂ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಕೇಳ್ಬೋದಾ? ಈ ಜನಪದ ಮೂಲ ಧಾತು ನನಗೆ ಜನಪದ. ನಾನು ಕನ್ನಡದಲ್ಲಿ MA ಮಾಡಬೇಕು, ಜಾನಪದವನ್ನು ಒಂದು ವಿಶೇಷ ವಿಷಯವಾಗಿ ತೊಗೊಂಡು ಅಧ್ಯಯನ ಮಾಡಬೇಕು, ಅದರಲ್ಲಿ ಒಂದು ಸಂಶೋಧನೆ ಎಲ್ಲ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡಂಥವ್ನು ನಾನು. ಮೊದಲೇ ಹೇಳಿದಾಗೆ ನನಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡೋರು ಇರಲಿಲ್ಲ.
ನನ್ನ ವಿದ್ಯಾಭ್ಯಾಸ ಮೊಟಕಾಗೋಯ್ತು. ಅದನ್ನು ಪರಿಪೂರ್ಣ ಮಾಡ್ಕೊಳ್ಳೋಕ್ಕೆ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಂಚೆ ತರಪಿನ ಶಿಕ್ಷಣದಲ್ಲಿ MA ಮಾಡಿದೆ, ರಾಜ್ಯಶಾಸ್ತ್ರದಲ್ಲಿ. ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಮಾಡಿದೆ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ. ಕನ್ನಡ MA ತರಗತಿಗೆ ನಾನು ದಾಖಲಾದೆ. ತರಗತಿಗೆ ಹೋದರೆ ಮಧ್ಯದಲ್ಲಿ ಅದು ಬೇರೆ ಬೇರೆ ಕಾರಣಗಳಾಗಿ ನಾನು ಮುಂದುವರ್ಸೋಕ್ಕಾಗಲಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜಾನಪದ ತರಗತಿಗಳನ್ನ ನಡೆಸ್ತಾ ಇದ್ದರು. ಆ ತರಗತಿಗಳಿಗೆ ನಾನು ಹೋಗ್ತಾ ಇದ್ದೆ. ಜನಪದ ನನಗೆ ಗೊತ್ತಿಲ್ಲದಂಗೆ ನನ್ನಲ್ಲಿ ಆಸಕ್ತಿಯಾಗಿದ್ದು ನನ್ನ ತಾಯಿಯ ಬಳುವಳಿ ಅದು. ನನಗೆ ಏನನ್ನಿಸ್ತು ಅಂದರೆ, ಈ ಶಾಸ್ತ್ರೀಯ ಸಂಗೀತದ ಕಟ್ಟುಪಾಡುಗಳು, ಅದಕ್ಕೆ ನಿರಂತರ ಕಠಿಣ ಅಭ್ಯಾಸ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಅದು ನನಗೆ ಆಗದೆ ಇರುವಂಥದ್ದು, ಬದುಕಿನ ಜಂಜಾಟಗಳು, ಜವಾಬ್ದಾರಿಗಳ ನಡುವೆ. ಆದರೆ ಜನಪದ ಅನ್ನುವಂಥದ್ದು ಸಹಜವಾದದ್ದು ಅಂತ, ಅದಕ್ಕೇನು ಅಂಥ ವಿಶೇಷವಾದ ಕಟ್ಟುಪಾಡುಗಳಿಲ್ಲ. ಅದು ಯಾರ ಸ್ವತ್ತು ಅಲ್ಲ. ಆಸಕ್ತಿ ಇರೋರು ಯಾರು ಬೇಕಾದರೂ ಅದನ್ನು, ಗಾಳಿ ಬೀಸಿದಷ್ಟು, ನೀರು ಹರಿದಷ್ಟು, ಅಕ್ಕಿ ಕೂಗಿದಷ್ಟೇ ಸಹಜ ಜನಪದ ಅಂಥೇಳಿ ನಾನು ಭಾವಿಸ್ಕೊಂಡಿರುವಂಥನು. ಅದು ನಮ್ಮವ್ವನ ಹತ್ರ ಆಡ್ತಾ ನಾನು ಒಂದಷ್ಟು ಕಲ್ತ್ಕೊಂಡೆ. ಅಲ್ಲಲ್ಲಿ ಆಡಿದಾಗ ಬಹುಮಾನಗಳು ಬರೋಕ್ಕೆ ಶುರು ಆದವು. ನಾನು ಭಾಗವಹಿಸಿದ ನಾಟಕಗಳಲ್ಲಿ ಬಹುತೇಕ ಜನಪದ ಮಟ್ಟಗಳ ಹಾಡುಗಳೇ ಇರ್ತಿದ್ವು. ತುಂಬಾ ಯಾಕೋ ಇಷ್ಟ ಅನ್ನಿಸ್ತು. ನಾನು ತಂಡ ಕಟ್ಕೊಂಡು, ನಾವು ನಮ್ಮ ಗೆಳೆಯರೆಲ್ಲ ಗಾನಗಂಗೋತ್ರಿ ಅಂತ ಒಂದು ತಂಡ ಮಾಡಿಕೊಂಡು, ನಮ್ಮ ರಂಗಗಂಗೋತ್ರಿ ಅದು ರಂಗಭೂಮಿಯ ತಂಡ ಆದರೆ ಅದರ ಸಂಗೀತ ವಿಭಾಗ ಗಾನಗಂಗೋತ್ರಿ ಅಂತ ಮಾಡಿಕೊಂಡು ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನೂ ಕೊಡೋಕ್ಕೆ ಶುರು ಮಾಡಿದ್ವಿ. ನಾವು ಭಾಳಷ್ಟು ಕಡೆ ನಾವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಕೊಟ್ಟಿದ್ವಿ. ಬೆಂಗಳೂರಲ್ಲಿ ಒಂದು ದಿನಕ್ಕೆ 2-3 ಕಾರ್ಯಕ್ರಮ ಮಾಡಿದ್ದು ಉಂಟು. ಆಮೇಲೆ ಈ ಬೇರೆ ಬೇರೆ ಜವಾಬ್ದಾರಿಗಳು, ಸಾಹಿತ್ಯ ಪರಿಷತ್ತು, ಕಾರ್ಮಿಕ ಸಂಘ, ಈ ಥರ ಬೇರೆ ಬೇರೆ ಚಟುವಟಿಕೆಗಳಿಗೆ ನಾನು ತೊಡಗಿಸ್ಕೊಳ್ತಾ ಹೋದಾಗ ಯಾವುದರಲ್ಲೂ ಒಂದು ಕಡೆ ಗಟ್ಟಿಯಾಗಿ ನಿಲ್ಲಕ್ಕಾಗಲಿಲ್ಲ. ಆಗ ಜನಪದ ಗೀತಗಾಯನ ಅನ್ನುವಂಥದ್ದು ಮತ್ತು ಇದನ್ನು ಸ್ವಲ್ಪ ನಾನು ವಿಮುಖನಾದೆ ಅಂತ ಅನಿಸ್ತದೆ. ಆದರೂ ನನ್ನೊಳಗಡೆ ಒಬ್ಬ ಕಲಾವಿದ. ಸ್ನೇಹಿತರ ಜೊತೆ ಎಲ್ಲರೂ ಗುಂಪು ಸೇರಿದಾಗ, ಯಾವ್ದಾದ್ರು ಸಂತೋಷ ಕೂಟಗಳು ಮತ್ತು ಎಲ್ಲರೂ ಪ್ರವಾಸ ಹೋದಾಗ ನಾನು ಜನಪದ ಹಾಡುಗಳನ್ನ ಆಡೋವಂಥದ್ದು, ನಮ್ಮ ಸ್ನೇಹಿತರುಗಳ ಜೊತೆ ನಾವು ಖುಷಿಗೆ ಆಡ್ಕೊಳ್ಳೋವಂಥದ್ದು. ಮತ್ತು ಯಾವುದೇ ಹಳ್ಳಿಗಳಿಗೆ, ಊರುಗಳಿಗೆ ಹೋದ್ರೆ ಅಲ್ಲಿ ಯಾರಾದರೂ ಹಾಡುಗಾರರಿದ್ದಾರಾ ಅಂತ ಕೇಳೋದು, ಅವ್ರ ಹತ್ರ ಆಡಿಸೋದು. ಜನಪದದ ಸೆಲೆ ನನ್ನಲ್ಲಿ ಬತ್ತೋಗಿರಲಿಲ್ಲ. ಆದರೆ ಅದಕ್ಕೆ ಸ್ವಲ್ಪ ಸರಿಯಾಗಿ ಅದನ್ನು ನಾನು ಪ್ರಕಟ ಮಾಡೋಕ್ಕೆ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಆಮೇಲೆ ನನ್ನೊಳಗಡೆ ಇರೋ ಭಾಳ ಜನ, ನಿನ್ನೊಳಗಡೆ ಒಬ್ಬ ಒಳ್ಳೆ ಹಾಡುಗಾರ ಇದ್ದಾನೆ, ನೀನು ಭಾಷಣ ಮಾಡಿಕೊಂಡು, ನೀನು ನಿರೂಪಣೆ ಅಂತ ಮಾಡಿಕೊಂಡು ಇವ್ರನ್ನ ಕೆಲವು ಸಂದರ್ಭದಲ್ಲಿ ನೀನು ಬರೋ ಇವ್ರನ್ನ ಹೊಗಳ್ಕೊಂಡು ನೀನು ಸುಮ್ಮನೆ ಆಗ್ಬಿಡ್ತಾ ಇದೀಯ, ಸಮಯ ಇದು ಮಾಡ್ಕೋತಾ ಇದೀಯ ನಿನ್ನಲ್ಲಿ ಅಂತ ಕೆಲವರೆಲ್ಲ ಟೀಕೆ ಅನ್ನೋದಲ್ಲ, ಅದು ಒಳ್ಳೆ ಮಾತೆ ಅಂತ ಭಾವಿಸ್ಕೋತೀನಿ ನಾನು, ಅಭಿಪ್ರಾಯ. ಕೆಲವು ಸಾರಿ ಹೌದಲ್ಲ ನನಗೂ ಅನ್ನಿಸ್ತು ಅಂತ. ನಿಮಗೆ ಒಂದು ಇದು ಉತ್ಪ್ರೇಕ್ಷೆ ಅನ್ನಿಸ್ಬೋದೇನೋ ಗೊತ್ತಿಲ್ಲ, ಆದರೂ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು 2 ಗಂಟೆಗಳ ಕಾಲ ಯಾವುದೇ ಒಂದು ಪಠ್ಯ ಇಲ್ಲದೆ ಹಾಡ್ತೀನಿ. ಸ್ಕ್ರಿಪ್ಟ್ ಇಲ್ಲದೇ 2 ಗಂಟೆಗಳ ಕಾಲ ಹಾಡ್ತೀನಿ. ಜನಪದ ಹಾಡುಗಳನ್ನ ಹಾಡ್ತೀನಿ, ರಂಗಗೀತೆಗಳನ್ನ ಹಾಡ್ತೀನಿ, ಭಾವಗೀತೆಗಳನ್ನ ಹಾಡ್ತೀನಿ. ಯಾವ ಸಾಹಿತ್ಯವನ್ನು ನೋಡ್ಕೊಳ್ಳದೆ ಹಾಡ್ತೀನಿ. ಅಂದರೆ ಈಗಾಗಲೇ ನಾನು ಅದನ್ನು ಕಲಿತು ಮನನ ಮಾಡ್ಕೊಂಡಿರ್ತೀನಿ. ಸಾಹಿತ್ಯ ಸರಾಗವಾಗಿ ಬರ್ತಾ ಇರುತ್ತೆ. ಭಾಳ ಜನ ಹೇಳ್ತಾರೆ ಅದು ಹೇಗೆ ಅಂತ. ಅದು ನಮ್ಮ ಅವ್ವನ ಬಳುವಳಿ. ಇವತ್ತು ನಮ್ಮ ಅಮ್ಮನಿಗೆ 85 ವರ್ಷ. ಅವರು ಸರಾಗವಾಗಿ ಗಂಟೆಗಟ್ಟಲೆ ಆಡ್ತಾ ಇರ್ತಾರೆ ಹಾಡು ಅಂತ ಹೇಳಿದ್ರೆ. ಅದು ನನಗೆ ಆ ನೆನಪಿನ ಶಕ್ತಿ ಸ್ವಲ್ಪ ನಮ್ಮ ತಾಯಿಯಿಂದ, ತಂದೆಯಿಂದ ಬಂದಿರ್ಬೋದು. ಹಾಗಾಗಿ ಯಾವುದೇ ಒಂದು ಪುಸ್ತಕವನ್ನು ಓದಿದ್ರೆ ಆ ಪುಸ್ತಕದ ಸಾರಾಂಶವನ್ನು ಅಥವಾ ಆ ಪುಸ್ತಕದ ಒಟ್ಟಾರೆ ಆಶಯ ಏನಿದೆ ಅದನ್ನು ನಾನು ನನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ತೀನಿ. ಭಾಳ ಜನ ಹೇಳ್ತಾರೆ ಇತ್ತೀಚೆಗೆ ಏನು ಓದಿದ್ರಿ ಅಂತ ಹೇಳಿದಾಗ ನಾನು ಹೇಳಿದೆ, ನೀನು ನಮಗೆ ಕಣ್ಣು ಕಟ್ಟಿದಂಗೆ ಹೇಳ್ಬಿಡ್ತೀಯಾ ಅಂತ ಹೇಳ್ತಾರೆ. ನಾನು ಓದಿದ್ದನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದು ನನಗೆ ತುಂಬ ಇಷ್ಟವಾದ ವಿಷಯ. ಅದು ನನಗೇನು ಉಪಯೋಗ ಅಂದರೆ ಅದು ಓದಿದ್ದು ಮರ್ತೋಗಲ್ಲ, ಇನ್ನೂ ಚೆನ್ನಾಗಿ ನೆನಪಿರ್ತದೆ ಅಂತ. ಹಾಗಾಗಿ ಜನಪದವೂ ಅಷ್ಟೇ. ಭಾಳ ಜನ ಸ್ನೇಹಿತರು ಒತ್ತಾಸೆಗೆ, ನೀನು ಮೂಲತಃ ಒಬ್ಬ ಕಲಾವಿದ, ನೀನು ಆಮೇಲೆ ನೀನು ಭಾಷಣಕಾರ, ಚಳವಳಿಗಾರ, ಏನೇನೇನೋ ಆಗ್ಬಿಟ್ಟು ನೀನು ಕಲಾವಿದನ ಮೋಸ ಮಾಡ್ತಿದ್ಯಾ ಅಂತ. ಮೋಸ ಅಂತ ಏನಿಲ್ಲ, ನಾನು ಜನಪದ ಗಾಯನವನ್ನು ವೃತ್ತಿಯಾಗಿ ತಗೊಳ್ಳಿಲ್ಲ. ಅದು ಒಂದು ಕಾರಣ ಇರ್ಬೋದು. ಯಾಕೆಂದ್ರೆ ನನಗೆ ಜೀವನಕ್ಕೆ ಭದ್ರತೆಗೆ ಒಂದು ಉದ್ಯೋಗ ಇತ್ತು, ಹೊಟ್ಟೆ ತುಂಬ್ತಾ ಇತ್ತು. ಈಗ ಭಾಳಷ್ಟು ಜನ ಜನಪದ ಕಲಾವಿದರು ಅಂದರೆ ವೃತ್ತಿ ಗಾಯಕರೇ ಆಗಿರ್ತಾರೆ, ವೃತ್ತಿ ಕಲಾವಿದರೇ ಆಗಿರ್ತಾರೆ. ಕಲೆಯನ್ನೇ ನಂಬ್ಕೊಂಡು ಬದುಕನ್ನು ನಡೆಸೋವಂಥವ್ರಿಗೆ ಕಲೆ ಅನಿವಾರ್ಯ. ಹಾಗಾಗಿ ಒಂದು ರೀತಿಯಲ್ಲಿ ಅದನ್ನು ವೃತ್ತಿಯಾಗಿ ನಾನು ತಗೊಳ್ಳಿಲ್ಲ. ಎಚ್.ಎಲ್. ನಾಗೇಗೌಡರು ಸ್ಥಾಪನೆ ಮಾಡಿದಂಥ ಕರ್ನಾಟಕ ಜಾನಪದ ಪರಿಷತ್ತಿನ ಆಜೀವ ಸದಸ್ಯ ಆಗಿದ್ದವನು ನಾನು ಭಾಳ ವರ್ಷಗಳಿಂದ. ನಮ್ಮ ಕಾರ್ಖಾನೆಗೆ ಎಚ್.ಎಲ್. ನಾಗೇಗೌಡರನ್ನ ಕರೆದು ಅವ್ರನ್ನ ಗೌರವಿಸಿದಂಥವನು. ಜನಪದ ತುಂಬ ಆಸಕ್ತಿದಾಯಕವಾದಂಥ ವಿಷಯ. ಜನಪದಕ್ಕೆ ಸಂಬಂಧಪಟ್ಟಂಥ ಹಲವಾರು ಪುಸ್ತಕಗಳು, ಅದನ್ನು ಅಧ್ಯಯನ ಮಾಡುವಂಥದ್ದು, ಓದುವಂಥದ್ದು ಆಸಕ್ತಿ ಇದೆ. ಗಾಯನ ಅಂಥೇಳಿ ಬಂದಾಗ ಇವತ್ತಿನ ಕಾಲಘಟ್ಟದಲ್ಲಿ ಜನಪದ ಅನ್ನುವಂಥದ್ದು ಅದ್ರ ಮೂಲ ಅರ್ಥವನ್ನೇ ಕಳ್ಕೊಂಡು ಎಲ್ಲ ವೃತ್ತಿಪರ ಹೋಗಿ ಅದು ವಾಣಿಜ್ಯ ಪರ ಆಗೋಗ್ತಾ ಇದೆ.
ಈಗ ಎಷ್ಟೋ ಜನಕ್ಕೆ ನಿಜವಾದ ಜನಪದ ಅಂದ್ರೇನು, ಜಾನಪದ ಅಂದ್ರೇನು, ಅದ್ರ ನಡುವಿನ ಜನಪದ ಮತ್ತು ಜಾನಪದ ಎರಡರ ನಡುವೆ ವ್ಯತ್ಯಾಸನೇ ಗೊತ್ತಿಲ್ಲದೆ ಇರುವಂಥ ಮಂದಿನೂ ಇದ್ದಾರೆ ಇವತ್ತು. ಈಗ ನಾನು ಆಡೋದು ಒಂದು ಜಾನಪದ ಗೀತೆ ಅಂತ ಹೇಳ್ತಾರೆ. ಜಾನಪದ ಗೀತೆ ಅಲ್ಲ, ಅದು ಜನಪದ ಗೀತೆ. ಜಾನಪದ ಸಮಗ್ರ ಏನಿದೆ ಅದು ಜಾನಪದ, ಅದರ ಒಂದು ಅಂಗ ಜನಪದ. ವಾಸ್ತವವಾಗಿ ಅದು ಜನಪದ ಗೀತೆ. ಹಾಗಾಗಿ ನಾನು ವಿವರಿಸ್ಬೋದಾ ಜನಪದಕ್ಕೂ ಜಾನಪದಕ್ಕೂ ಇರುವಂತ ವ್ಯತ್ಯಾಸವನ್ನು ವಿವರಿಸ್ಬೋದಾ? ಒಂದು ಸೈಕಲ್ ಚಕ್ರ ತಗೊಳ್ಳಿ ನೀವು. ಆ ಸೈಕಲ್ ಚಕ್ರದಲ್ಲಿ ಪೋಕ್ಸ್ ಕಡ್ಡಿಗಳಿರ್ತಾವಲ್ಲ, ಅದರಲ್ಲಿ ಒಂದು ಕಡ್ಡಿ ಜನಪದ, ಒಟ್ಟಾರೆ ಸೈಕಲ್ ಚಕ್ರ ಜಾನಪದ. ಬಹಳ ಸರಳವಾಗಿ ಹೇಳ್ಬೋದು ಅಂದ್ರೆ, ತುಂಬಾ ಸರಳವಾಗಿ ಹೇಳೋದು ಅಂದ್ರೆ, ಉಡುಗೆ ತೊಡುಗೆ ಅಡುಗೆ ನಡಿಗೆ ಗೀತೆ ನೃತ್ಯ ನಾಟಕ ಆಟ ಕ್ರೀಡೆ ಇವೆಲ್ಲವೂ ಸೇರಿ ಜಾನಪದ ಸಂಸ್ಕೃತಿ. ಅದು ಒಟ್ಟಾರೆ ಅದು ಜನಪದ ಅನ್ನಿಸ್ಕೊಳ್ಳುತ್ತೆ, ಜಾನಪದ ಅನ್ನಿಸ್ಕೊಳ್ಳುತ್ತೆ. ಒಟ್ಟಾರೆ ಒಂದು ಪ್ರಾಕಾರ ಒಂದು ಅದು ಜನಪದ ಆಗುತ್ತೆ. ನೃತ್ಯ ಪ್ರಕಾರ ಜನಪದ ನೃತ್ಯ, ಜನಪದ ಗೀತೆ, ಜನಪದ ನಾಟಕ, ಜನಪದ ಕಲೆ, ಜನಪದ ಅಡಿಗೆ, ಜನಪದ ತೊಡುಗೆ, ಜನಪದ ಉಡುಗೆ. ಸಾಮಾನ್ಯವಾಗಿ ಜನಪದರು ಭಾಗಶಃ ಅನಕ್ಷರಸ್ಥರಿರ್ತಾರೆ ಗ್ರಾಮೀಣ ಭಾಗದಲ್ಲಿ. ತಾವು ನಗರವಾಸಿಯಾಗಿ ಶಿಕ್ಷಿತರಾಗಿ ಈ ಜನಪದ ಮನುಷ್ಯನ ಬದುಕಿಗೆ ಯಾಕೆ ಅವಶ್ಯಕ ಅಂತ ನೀವು ನಂಬಿಕೊಂಡಿದ್ದೀರಿ? ನೀವ್ ಹೇಳಿದ್ರಿ ಭಾಗಶಃ ಅಂತ, ಅಲ್ಲ. ಜನಪದ ಅಂದನೆ ಮಸ್ತಕವನ್ನೇ ಪುಸ್ತಕ ಅಂತ ತಿಳ್ಕೊಂಡಂತ ನಿರಕ್ಷರ ಕುಕ್ಷಿ ಜನ ತಮ್ಮ ಬದುಕಿನ ಅನುಭವಗಳಿಂದ ಕಟ್ಟಿದ್ದೇ ಜನಪದ. ಅದು ಸಾಹಿತ್ಯ ಆಗ್ಬೋದು, ಹಾಡಾಗ್ಬೋದು, ಹಸೆ ಆಗ್ಬೋದು. ಆನಂತರ ಅಕ್ಷರ ಕಲ್ತವ್ರದ್ದು ಅದು ಶಿಷ್ಟ ಸಾಹಿತ್ಯ, ಶಿಷ್ಟ ಪದ. ಯಾವುದೇ ಕಲೆ ಆಗಲಿ ಸಾಹಿತ್ಯಕ್ಕಾಗಲಿ ಮೂಲ ಬೇರು ಜಾನಪದನೇ. ಜನಪದ ತಾಯಿ ಬೇರು. ಕನ್ನಡದ ಆಚಾರ್ಯ BM ಶ್ರೀಕಂಠಯ್ಯ ಹೇಳ್ತಾರೆ, ಜನವಾಣಿ ಬೇರು ಕವಿವಾಣಿ ಹೂವು ಅಂತೇಳಿ. ನಾವು ನಗರದಲ್ಲಿರ್ಬೋದು, ಆದ್ರೆ ನಮ್ಮ ಬೇರುಗಳಿರೋದಲ್ಲಿ ಹಳ್ಳಿನಲ್ಲಿ. ಅದಕ್ಕೆ ಅವರೇ ಇನ್ನೊಂದು ಕಡೆ ಹೇಳ್ತಾರೆ, ಯಾರಪ್ಪ ನಗರದಲ್ಲಿರುವಂಥ ಹಳ್ಳಿ ಮೂಲದಿಂದ ಬಂದಿರೋ ನಮ್ಮಂಥವ್ರು ನಿಮ್ಮಂಥವ್ರು ಯಾರೇ ಆಗಿರ್ಬೋದು, ಅವರು ಗ್ರಾಮಗಳಲ್ಲಿ ಬೇರು ಬಿಟ್ಟವರು, ನಗರಗಳಲ್ಲಿ ಹೂ ಬಿಟ್ಟವರು ಅಂತ ಹೇಳ್ತಾರೆ. ಜನಪದಕ್ಕೆ ಇದಕ್ಕಿಂತ ವ್ಯಾಖ್ಯಾನ ಬೇಕಾಗಿಲ್ಲ. ಎಲ್ಲ ಕಲೆಗಳ ತಾಯಿ ಬೇರು ಜನಪದ. ಎಲ್ಲ ಸಾಹಿತ್ಯದ ಇವತ್ತು ಕುಮಾರವ್ಯಾಸ, ಪಂಪ, ರನ್ನ, ಜನ್ನ, ಹಳೆ ಕಾಲದಿಂದ ಇವತ್ತಿನ ಕವಿಗಳವರೆಗೂ ಎಲ್ಲ ಸೇರಿಸ್ಕೊಂಡವರು ವ್ಯಕ್ತಿಗಳು ಬರೆದ್ರು. ವ್ಯಕ್ತಿಗತವಾಗಿ ಸಾಹಿತ್ಯವನ್ನ ಕಾವ್ಯವನ್ನ ರಚನೆ ಮಾಡಿದ್ರು. ಆದರೆ ಜನಪದದಲ್ಲಿ ಮೂಲ ಕರ್ತೃ ಒಬ್ಬ ಆಗಿರ್ತಾನೆ, ಅವನು ಅಜ್ಞಾತವಾಗಿರ್ತಾನೆ, ಅವನು ಯಾರಿಗೂ ಕಾಣಿಸೋಲ್ಲ. ಅದು ಒಂದು ಸಾಮೂಹಿಕ ಸೃಷ್ಟಿ ಜನಪದ. ಏನ್ ಹೇಳಿ, ಅದು ವ್ಯಕ್ತಿ ಮೂಲ ಒಬ್ಬ ವ್ಯಕ್ತಿಯಿಂದ ಧಾತುವಿಂದನೇ ಶುರುವಾಗಿದ್ರು ಕೂಡ ಅಲ್ಲಿ ಅವನು ಅಜ್ಞಾತ. ಅದು ಸಾಮೂಹಿಕ ಸೃಷ್ಟಿ, ಅದು ಇಡೀ ಸಮಾಜದ ಆಸ್ತಿ. ತಲೆಮಾರಿನಿಂದ ತಲೆಮಾರಿಗೆ, ಬಾಯಿಂದ ಬಾಯಿಗೆ ಹರಿದು ಬಂದಿರೋದು ತೋಂಡಿ ಸಂಪ್ರದಾಯ ಅಂದ್ರೆ ನಾಲಿಗೆಯಿಂದ ನಾಲಿಗೆಗೆ ಅಂತ. ಅದು ಜಾನಪದ ಸಂಸ್ಕೃತಿ. ಈಗ ನಮ್ಮವ್ವ, ಅವಳಿಗೆ ಬರಕ್ ಬರಲ್ಲ, ಅವಳು ತನ್ನ ಹೆಸರು ಬರೆಯಕ್ ಬರಲ್ಲ. ಈಗಲೂ ಮಾತು ನನ್ಗೊಂದು 4ನೇ ಕ್ಲಾಸ್ ಓದಿಸಿದ್ರಪ್ಪ ಅಂತ ಹೇಳ್ತಾಳೆ ನಮ್ಮವ್ವ. ಅದೇ ಓದಿಸಿದ್ರೆ ಅಂತಾಳೆ. ಏನ್ ಮಾಡ್ತಿದ್ದೆ ಅಂದ್ರೆ, ಬಿಡು ಅದು ವಿಷಯ, ಅದು ಬೇಡ ಬಿಡು ಅಂತಾರೆ. ಈಗ ನೀನ್ ಇಷ್ಟೊಂದು ಹಾಡು ಹೆಂಗವ್ವ ಕಲ್ತಿ ಅಂದ್ರೆ, ನಮ್ಮೂರಿಗೆ ಎಳವು ಮಲ್ರು ಬತ್ತಿದ್ರು ಕಣಪ್ಪ. ಎಳವು ಮಲ್ರು ಅಲ್ಲಿ ಬಂದು ಭಿಕ್ಷಕ್ ಬೇಡವರು. ಈ ಸುಗ್ಗಿ ಕಾಲದಲ್ಲಿ, ಕಣದ ಕಾಲದಲ್ಲಿ ಬರೋರು, ಚಾವಡಿನಲ್ಲಿ ಕಂಬಳಿ ಹಾಸ್ಬಿಟ್ಟು ಗದ್ಗೆ ಕೂತ್ಕೊಳ್ಳೋರು, ರಾತ್ರಿ ಎಲ್ಲ ಆಡೋರು, ಹೇಳೋರು, ಗಂಟೆ ಬಾರಿಸ್ಕೊಂಡ್ ಬರೋರು, ಕುಲದ ನೆಲೆ ಎಲ್ಲ ಹೇಳೋರು, ಪದ ಹೇಳೋರು, ದೇವ್ರ ದಿಂಡ್ರ ಮೇಲೆ ಹೇಳೋರು. ನಾವೆಲ್ಲ ಕೂತ್ಕೊಂಡು ಕಲ್ಕೋತಿದ್ದೋ. ರಾಗಿ ಬೀಸನಾಗ, ನಾಟಿ ಹಾಕನಾಗ, ಕಳೆ ಕೇಳನಾಗ, ಕಟ್ಟೆಗೆ ನೀರು ತರಕ್ ಹೋದಾಗ ನಮ್ಮ ಜೊತೆಗಾತಿಯರು, ನಮ್ಮ ಸೋದರ ಅತ್ತೆದಿರೆಲ್ಲ ಹೇಳ್ಕೊಡೋರು. ಹಸೆ ಬರೆಯೋದು, ಹಸೆ ಪದ, ಪದ ದೇವ್ರ ಮೇಲೆ ಪದ, ದೇವ್ರ ಹಬ್ಬ ಹೇಳ್ಕೊಡೋರು ಕಣಪ್ಪ. ಅವ್ರು ಹೇಳೋರು, ನಾವು ಅವ್ರ ಜೊತೆಗೆ ದನಿ ಸೇರಿಸಿ ಆಡ್ತಿದ್ದೋ ಅನ್ನೋರು. ಅಲ್ಲೇ ನೋಡಿ ಒಟ್ಟು ಸಮಾಜದ ಒಂದು ಬೆರೆಯೋದು ಇದೆ. ಇವತ್ತು ಆಧುನಿಕ ಸಾಹಿತ್ಯದಲ್ಲಿ ಒಬ್ಬ ಕವಿ ಏಕಾಂಗಿಯಾಗಿ ಕೂತ್ಕೋಬೇಕು, ಆತನಿಗೆ 3 ಲಹರಿ ಬರಬೇಕು, ಅವನೊಂದು ಕಲ್ಪನಾ ಪ್ರಪಂಚಕ್ಕೆ ಹೋಗ್ಬೇಕು, ಒಂದು ವಸ್ತು ಇಟ್ಕೋಬೇಕು, ಅವನು ಅದನ್ನ ಪ್ರಾರಂಭ ಮಾಡಬೇಕು. ಅವ್ನು 3 ಕೆಟ್ಟೋದ್ರೆ ನಿಂತೋಗುತ್ತೆ, ತಿರ್ಗಾ 3 ಬರ್ಸ್ಕೋಬೇಕು ಅವನು. ಅದಕ್ಕೆ ಒಬ್ರು ವಿಮರ್ಶಕರು ಅದನ್ನ ಅವರು ಪ್ರಚಾರ ಮಾಡಬೇಕು, ಪ್ರಬುದ್ಧ. ಆದ್ರೆ ಜನಪದರಿಗೆ ಏನು ಇಲ್ಲ. ನಾನು ಆಗ್ಲೇ ಹೇಳದ್ನಲ್ಲ ನಿಮ್ಗೆ, ಗಾಳಿ ಬೀಸದಂಗೆ, ನೀರು ಹರಿದಂಗೆ, ಅಕ್ಕಿ ಕೂಗದಂಗೆ ಆನು ಒಲಿದಂತೆ ಆಡುವೆ ಅಂತ ಒಂದು ಇದೆಯಲ್ಲ, ಬಸವಣ್ಣ ಹೇಳ್ತಾರೆ. ಹಂಗೆ ಅವರ ಎದೆ, ಅವರ ನೋವು, ಅವರ ಸಂಕಟ, ಅವರ ದುಃಖ,
ಅವರು ಸಂತೋಷ ಸಂಭ್ರಮನೆಲ್ಲ ಹಂಚ್ಕೊಳ್ಳೋಕೆ ಅವರು ಸಾಹಿತ್ಯವನ್ನು ಕಟ್ಟಿದ್ರು. ನಿರಕ್ಷರ ಕುಕ್ಷಿ ಜನ ಶ್ರಮ ಸಂಸ್ಕೃತಿಯಿಂದ ಬಂದಿದ್ದು ಜನಪದ. ಏನ್ ಹೇಳಿ? ಬೆವರಿನ ಸಂಸ್ಕೃತಿಯಿಂದ ಬಂದಿದ್ದು. ಶ್ರಮಜೀವಿಗಳು ಅವರ ಬದುಕಿನಲ್ಲಿ ಕಂಡುಕೊಂಡ ಸಂಸಾರ ಅನ್ನೋದು ಸಾಗರ ಅಂತ ಹೇಳ್ತಾರೆ. ಸಂಸಾರ ಸಾಗರ ದಾಟೋಕೆ ಎಂತೆಂಥ ನೋವುಗಳು ಬೇಕು. ಆ ರೀತಿಯ ಬದುಕಿನ ಅವರ ಬವಣೆಗಳು, ಕಷ್ಟಗಳು, ನೋವು, ಹಸಿವು, ಸಂಕಟ ಎಲ್ಲವೂ ಸೇರಿ ಒಟ್ಟು ಜನಪದ. ಒಬ್ಬ ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಇರುವಂಥ ಅನುಭವ ಸಾಹಿತ್ಯ, ಅನುಭವ ಎಪ್ಪುಗಟ್ಟಿದ್ದು. ನಗರವಾಸಿಗಳಿಗೂ ಸೇರಿ ಅಲ್ಲ, ಜನಪದದಲ್ಲಿ ನಗರ ಇವತ್ತು ಎಲ್ಲ ನಗರಗಳು ಒಂದು ಕಾಲದಲ್ಲಿ ಹಳ್ಳಿಗಳೇ ಆಗಿದ್ವು. ಏನ್ ಹೇಳಿ? ನಾಗರಿಕತೆ ವಿಸ್ತಾರ ಆದಂಗೆ ಬೆಳೆದಂಗೆ ನಗರೀಕರಣ ಆಗಿದೆ ವಿನ ನಗರಗಳೇ ನಿರ್ಮಾಣ ಆಗಿರ್ಲಿಲ್ಲ. ನೇರವಾಗಿ ನಗರಗಳೆಲ್ಲೂ ಹಳ್ಳಿಗಳು ವಿಸ್ತಾರಗೊಂಡು ಆಧುನಿಕತೆ ಮತ್ತೆ ನಾಗರಿಕತೆ ಬೆಳೆದಂಗೆ ಮನುಷ್ಯ ವಲಸೆ ಹೋಗಕ್ಕೆ ಶುರು ಮಾಡಿದಾಗ ಅವನ ಸೌಲಭ್ಯಗಳನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ ನಗರೀಕರಣ ಆಯಿತು. ಜನಪದದಲ್ಲಿ ಜನಪದನೂ ಇದೆಯಲ್ಲ. ಈ ಬೆಂಗಳೂರು ನಗರಕ್ಕೆ ನಾವು ಸೀಮಿತ ಮಾಡಿ ಹೇಳೋದಾದ್ರೆ, ಬೆಂಗಳೂರು ನಗರದಲ್ಲಿ ಇವತ್ತು ಹೈಟೆಕ್ ಸಿಟಿ ಅಂತೀವಿ, ಜ್ಞಾನದ ಸಿಲಿಕಾನ್ ಸಿಟಿ ಅಂತೀವಿ. ಇವತ್ತು ಈ ನಗರದಲ್ಲೂ ಹಳ್ಳಿ ಜನಪದ ಇದೆಯಲ್ಲ. ಇವತ್ತು ಬಡಾವಣೆಗಳಲ್ಲಿ ಅಣ್ಣಮ್ಮನ್ನ ಮಾರಮ್ಮನ್ನ ಕರೆಸಿ ಉತ್ಸವಗಳು ಮಾಡ್ತಾರೆ, ತಂಬಿಟ ಆರತಿ ಮಾಡ್ತಾರೆ, ಆರ್ಕೆಸ್ಟ್ರಾಗಳು ಮಾಡ್ತಾರೆ, ತಮಟೆ ನಗಾರಿ ಹೊಡಿತಾರೆ ಅಲ್ವಾ, ಕೀಲ್ ಕುದುರೆ ಕರೆಸ್ತಾರೆ, ಕರಗ ಪುರಾತನ ಅದು ಮೂಲ. ಆ ಥರದ್ದು ಬಂಡಿ ಮಹಾಂಕಾಳಮ್ಮ ಕೊಂಡ ಮಾಡ್ತಾರೆ, ಆರತಿ ಮಾಡ್ತಾರೆ. ಅಂದರೆ ಮನುಷ್ಯ ನಾಗರಿಕತೆ ಅವನ ಉಡುಗೆ ತೊಡುಗೆ ಮಾತು ಕೃತಕ ಮಾತುಗಳು ಆಗಿದ್ರು ಕೂಡ ಅವನ ಮೂಲ ಧಾತು ಜನಪದವೇ ಆಗಿರುತ್ತೆ. ಉದಾಹರಣೆಗೆ ನಾನು ಬೆಂಗಳೂರು ನಗರದಲ್ಲಿ ಇದ್ದೀನಿ. ಈಗ ನಾನು ಹಳ್ಳಿಗೆ ಹೊರಟೆ ಅಂದರೆ ಬೆಂಗಳೂರು ನಗರ ದಾಟಿ ನಮ್ಮ ಊರಿನ ಹತ್ತತ್ರ ಹೋಗ್ತಿದ್ದಂಗೆ ನನ್ನ ಒಟ್ಟು ನಡವಳಿಕೆನೇ ಬದಲಾವಣೆ ಆಗೋಗ್ತದೆ. ನನಗೆ ಗೊತ್ತಿಲ್ಲದಂಗೆ. ಹೇಗೆ? ನನ್ನ ಊರಿನ ಮುಂದೆ ಹೋಗೋ ದಾರಿನಲ್ಲಿ ಯಾರಾದ್ರೂ ಪಕ್ಕದ ಊರಿನವರು ಪರಿಚಯದವ್ರು ಸಿಕ್ಕಿದ್ರೆ, ಅಣ್ಣ ಚೆನ್ನಾಗಿದ್ಯಾ, ಸಹಜವಾಗಿ ನನ್ನ ಹಳ್ಳಿ ಭಾಷೆ ನನ್ನ ಬಾಯಿಂದ ಬಂದ್ಬಿಡ್ತದೆ. ಅಣ್ಣ. ಆಮೇಲೆ ಅಲ್ಲಿ ನನ್ನ ಊರಿಗೆ ಯಾರು ಸಿಕ್ಕ, ಯಾಕಲ ಎಲ್ಲ ಬತ್ತೇನೋ ಊರ್ಗೈತೇನೋ ಊರ್ ಕಡಿಕೆ, ನನಗ್ ಗೊತ್ತಿಲ್ಲ. ಪ್ರಜ್ಞಾಪೂರ್ವಕವಾಗಿ ಅಲ್ವೇ ಅಲ್ಲ, ನನ್ನ ನಿಯಂತ್ರಣ ಮೀರಿ ನನ್ನ ಭಾಷೆ ಸಹಜವಾಗಿ ಬಂದ್ಬಿಡ್ತದೆ. ಊರಿಗೋಗಿ ಊರಲ್ಲಿ ನಾವು ಬಸ್ಸಲ್ಲೋ ಕಾರಲ್ಲೋ ಹೋಗಿ ಇಳಿತಿದ್ದಂಗೆ ಎದುರಾದವ್ರು ಯಾರಾದ್ರು ನಮ್ಮ ವಯಸ್ಸಾದವರು ಇವರೋ ಸಿಕ್ಕಿದ್ರೆ, ಓ ಮರೇ ಯಾವಾಗ ಬಂದಪ್ಪ ಅಂದ್ರೆ, ಈಗ ಬಂದೆ ಕಣ್ ಬರವಾ. ನಮಗ್ ಗೊತ್ತಿಲ್ಲಂಗೆ ನನ್ನ ಮೂಲ ಧಾತು ನನ್ನ ಹಳ್ಳಿನಲ್ಲಿ ಇರ್ತದೆ. ಯಾಕೆ ಅಂತಂದ್ರೆ ನಾವು ಅಲ್ಲಿ ಕೃತಕತೆ ಬದುಕಿಲ್ವಲ್ಲ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.